ಹಾಯ್ ಫ್ರೆಂಡ್ಸ್, ನಾವೆಲ್ಲ ಸ್ನಾನ ಮಾಡ್ಕೊಂಡು ರೂಮ್ ಕಡೆ ಹೊರಟ್ವಿ. ಅಲ್ಲಿಂದ ಆಗ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನಾವು ಮತ್ತೆ ಬುಗ್ಗಣ ಫುಲ್ಲು ಫಾಗಿತ್ತು. ಧರ್ಮಸ್ಥಳದಾಗ ಏನು ರಶ್ ಇಲ್ಲ, ಆರಾಮಾಗಿ ಬರ್ಬೋದೆಲ್ಲ, ಬೇಗನೆ ದರ್ಶನ ಆಗ್ತದೆ. ಧರ್ಮಸ್ಥಳ ಆರ್ಚ್ ಒಳಗಡೆ ಎಂಟ್ರಿ ಆಗಿ ಹಂಗೆ ಹೋಗ್ತಾ ಇದ್ವಿ. ಇನ್ನು ಫುಲ್ಲು ಫಾಗಿತ್ತು. ಬೇಗ ರೂಮ್ಗೆ ಹೋಗ್ಬಿಟ್ಟು ರೆಡಿಯಾಗಿ ಬರೋಣ ಅಂತ. ಧರ್ಮಸ್ಥಳ ಏನೋ ಖಾಲಿ ಇದೆ. ನಾವು ನಮ್ಮ ಹುಡುಗರೆಲ್ಲ ಊರಿಂದ ಬೈಕಲ್ಲಿ ಬಂದಿದ್ದೀವಿ ಧರ್ಮಸ್ಥಳಕ್ಕೆ ಹೋಗ್ಬೇಕಂತೇಳಿ. ನೋಡಿ, ನಮ್ಮ ಹುಡುಗರು ಮುಂದೆ ಹೋಗ್ತಾ ಇದ್ದಾರೆ ಇಬ್ಬರು. ಧರ್ಮಸ್ಥಳದಲ್ಲಿ ಜನಗಳೇ ಇಲ್ಲ, ತುಂಬ ಖಾಲಿ ಇದೆ. ರೋಡ್ಗಳೆಲ್ಲ ಜನಗಳೇ ಇಲ್ಲ. ಭಕ್ತಾದಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಇವತ್ತು. ನೋಡಿ, ಲಾಡ್ಜ್ಗಳೆಲ್ಲ ಮುಂದೆ ಎಲ್ಲ ಖಾಲಿ ಇದೆ, ರೋಡ್ಗಳೆಲ್ಲ ಖಾಲಿ ಇದೆ. ನಾವೀಗ ರೂಮ್ ಮಾಡಿದ್ದಂಥ ಲಾಡ್ಜ್ ಬಂದ್ಬಿಟ್ಟು ಸಾಕೇತ್ ಅಂತ. ಇದು ಬಂದು ದೇವಸ್ಥಾನದಿಂದ ಕೆಳಗಡೆ ಇದೆ, ಸ್ವಲ್ಪ ದೂರದಲ್ಲಿದೆ. ಹಾಗಾಗಿ ಜನಗಳು ಸ್ವಲ್ಪ ಇಲ್ಲಿ ಕಡಿಮೆ ಬರ್ತಾರೆ. ಹಾಗಾಗಿ ರೂಮ್ಗಳು ಬೇಗ ಸಿಗುತ್ತೆ ಇಲ್ಲಿ. ಯಾವತ್ತೂ ಇಲ್ಲಿ ರೂಮು ಫುಲ್ ಆಗಿದೆ ಅನ್ನೋ ಒಂದು ಇದಿರಲ್ಲ, ಯಾವತ್ತೂ ರೂಮ್ ಇರ್ತವೆ. ನೋಡಿ, ಹಸುಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಲೈನಾಗಿ. ಬನ್ನಿ ಹೋಗೋಣ ರೂಮ್ ಹತ್ರ. ನಮ್ಮ ಹುಡುಗರೆಲ್ಲ ಮುಂದೆ ಹೋಗಿದ್ದಾರೆ, ಅಲ್ಲಿ ಹೋಗಿ ಕಾಯ್ಕೊಂಡು ನಿಂತಿರ್ತಾರೆ. ನೋಡಿ, ಇದೇ ನಾವು ಉಳ್ಕೊಂಡಿದ್ದಂಥ ಲಾಡ್ಜು ಸಾಕೇತ್ ಅಂತ. ಇದರಲ್ಲಿ ತುಂಬ ಕಡಿಮೆ ರೇಟಿಗೆ ರೂಮ್ ಕೊಡ್ತಾರೆ. ನೋಡಿ, ಆಗ ಬಂದಂಥ ನಮ್ಮ ಹುಡುಗರೆಲ್ಲ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ಕೀ ನನ್ನ ಹತ್ರ ಇದೆ. ನೋಡಿ, ನನಗೋಸ್ಕರ ಕಾಯ್ತಾ ಇದ್ದಾರೆ. ಈಗೆಲ್ಲ ಹೋಗ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಯಾವ ಥರ ಓಡಾಡ್ತಾ ಇದ್ದಾರೆ ಹುಡುಗರೆಲ್ಲ. ಜಾಲಿಯಾಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ವಿಡಿಯೋ ಮಾಡಿಕೊಂಡು ಓಡಾಡ್ಕೊಂಡು ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿ ಜಾಲಿ ಮಾಡ್ತಾರೆ. ರೂಮ್ಗಳೆಲ್ಲ ಖಾಲಿ ಇದೆ. ಇಡೀ ಲಾಡ್ಜ್ ಪೂರ್ತಿ ನಾವು ಬಿಟ್ಟರೆ ಯಾರಿಲ್ಲ. ನಾವು ನಮ್ಮ ಹುಡುಗರು ಬಿಟ್ಟರೆ ಯಾರಿಲ್ಲ. ನೈಟ್ ಮಲಗಿದ್ವಿ. 2 ಗಂಟೆಗೆ ಯಾರೋ ನಮ್ಮ ಎದುರುಗಡೆ ರೂಮ್ ಅವರು ಬಂದು ಸೇರ್ಕೊಂಡು ನೋಡಿ, ರಾತ್ರಿ ಎಲ್ಲ ಹತ್ತಿದ್ದೆ ಆ ಹುಡುಗಿ. ನೋಡಿ, ಚಿಕ್ಕ ಹುಡುಗಿ ತೋರಿಸಿ ನೋಡಿ, ಈ ಪಾಪು ಇದೆಯಲ್ಲ, ರಾತ್ರಿ ಎಲ್ಲ ಹತ್ತಿದ್ದೆ. ನಮ್ಗೆ ದಿನ ಮಾಡೋಕ್ಕೆ ಬಿಟ್ಟಿಲ್ಲ ಬೆಳಗ್ಗೆವರೆಗೂ. ಬನ್ನಿ ದರ್ಶನ ಹೋಗೋಣ ಈಗ. ಬನ್ನಿ ದರ್ಶನ ಮಾಡೋಣ. ನೋಡಿ, ಹುಡುಗಿರು ಎಷ್ಟು ಚೆನ್ನಾಗಿ ರೆಡಿಯಾಗಿ ತುಂಬ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಫಸ್ಟ್ ಹೋಗಿ ಹೊರಗಡೆ ಹೋಗಿ. ತುಂಬ ಖಾಲಿ ಇದೆ. ನಮ್ಮ ಹುಡುಗನಿಗೆ ವೀಡಿಯೋ ಮಾಡ್ಬೇಕಂತೆ. ಬನ್ನಿ, ಹಾಗೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಬನ್ನಿ, ಧರ್ಮಸ್ಥಳ ಬಂದಿದ್ದೀವಿ. ನೋಡಿ, ಖಾಲಿ. ಇಡೀ ಧರ್ಮಸ್ಥಳದಲ್ಲಿ ಎಲ್ಲ ಲಾಡ್ಜ್ಗಳು ಖಾಲಿ ಇದೆ. ನೋಡಿ, ಈಗ ಕಾಚಾ ಪನೀರ್ಗಳೆಲ್ಲ ಒಣಗಾಕಿರೋವು, ಟವಲ್ಗಳೆಲ್ಲ ಇಲ್ಲೇ ಬಿಟ್ಟಿದ್ದಾರೆ. MTSS ಎಲ್ಲ. ನಾವು ಬಗಣ ಒಂದು ಸೆಲ್ಫಿ ವಿಡಿಯೋ ತಕೊಂಡು ಹೊರಟು. ಈಗೆಲ್ಲ ಊರ್ ಕಡೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ಇನ್ನೇನಿದ್ರು ಹೋಗ್ತಾ ಇರೋದೆ. ಬನ್ನಿ ಹೊರಡೋಣ ವಾಪಸ್ ಊರ್ ಕಡೆಗೆ. ಹಾಗೆ ಬಂದ್ವಿ. ಘಾಟಲ್ಲಿ ನೋಡಿ ತುಂಬ ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ ಮತ್ತೆ ಇಲ್ಲಿನ ವೀಡಿಯೋ. ನೋಡಿ, ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೇ ಇದ್ಬೇಡ ಅನ್ಸ್ಬಿಡುತ್ತೆ, ಆದರೆ ಮನೆ ಅಂತ ಇದೆಯಲ್ಲ, ಮನೆಗೆ ಹೋಗಲೇಬೇಕಲ್ಲ. ಬನ್ನಿ ಹೋಗೋಣ. ನೋಡಿ, ನದಿ ನೀರು, ಈ ಕಡೆ ಫಾಗು, ಈ ಕಡೆ ಬೆಟ್ಟ, ಈ ಕಡೆ ಹಸಿರು, ಈ ಖಾಲಿ ಜಾಗ ನೋಡೋದಕ್ಕೆ ಎಲ್ಲ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಅದೇನು ಮಾಡೋಣ, ಮನೆಗೆ ಹೋಗ್ಬೇಕಲ್ಲ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ರೋಡ್ ತುಂಬ ಖಾಲಿ ಇದೆ. ನೋಡಿ, ಒಂದೇ ಯಾವುದೋ ಒಂದು ಗ್ಯಾಸ್ ಗಾಡಿ ಬಂತಿದೆ ಅಷ್ಟೇ, ಬಿಟ್ಟರೆ ಗಾಡಿಗಳೇ ಇಲ್ಲ. ಚಾರ್ಮಾಡಿ ಘಾಟ್ ಫುಲ್ಲು ಖಾಲಿ ಇದೆ. ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಪೊಲೀಸ್ನವ್ರು ಒಂದು ಕೈ ಹಾಕ್ಬಿಟ್ರು. ಲಂಚ ಇಸ್ಕೊಂಬವ್ರಿಗೂ ನಮ್ಮ ಗಾಡಿ ಬಿಡಲೇ ಇಲ್ಲ. ಫೈನ್ ಹಾಕ್ತೀನಿ ಅದು ಇದು ಅಂತ ಹೇಳ್ಬಿಟ್ಟು ಎದುರಿಸಿ ಫೈನಲ್ಲಿ 500 ರೂಪಾಯಿ ಕಿತ್ಕೊಂಡ್ರು.